ಈ ನ್ಯಾಯಾಂಗದ ಬದಲಾಗಿ ಒಂದಿಷ್ಟು ಅವಿಶ್ವಾಸ ಮೂಡಿಸುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಾಗಿಬಿಟ್ಟಿದ್ದಾವೆ ಇವತ್ತು. ಅದಕ್ಕೆ ಇವೆರಡದ್ದು ನಿರ್ಧಾರ ಇವತ್ತು ಬರಬೇಕಾಗಿದೆ. ಇದರ ಬದಲಾಗಿ ನಮ್ಮ ನ್ಯಾಯಾಂಗ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಮತ್ತು ಈ ತಪ್ಪಿತಸ್ಥ ಶಂಕರಿಗಾಗಿರ್ಬೋದು, ಅರಾವಳಿಯನ್ನೇ ದಿವಾಳಿ ಎಬ್ಬಿಸುವಂಥ ಮ್ಯಾಕ್ಸಿಮಮ್ 70 to 80% ಅಲ್ಲಿವೆಲ್ಲ ಬೆಟ್ಟಗಳ 70-80% ಅಲ್ಲಿ ಬೆಟ್ಟಗಳು ನಾಶ ಹೋಗುವಂಥ, ಅಲ್ಲಿ ಖನಿಜಗಳು ನಾಶ ಆಗಿ ಹೋಗುವಂಥ, ಅಲ್ಲಿ ನಿಸರ್ಗ ನಾಶ ಆಗಿ ಹೋಗುವಂಥ, ಅಲ್ಲಿ ವಾತಾವರಣ ಹೊಡೆದು ಬಿಡುವಂಥ. ಮತ್ತು ದೆಹಲಿ ಈಗಾಗಲೇ ನಿಮ್ಗೆ ಗೊತ್ತದ ಎಷ್ಟು ಪೊಲ್ಯೂಟೆಡ್ ಆಗಿದೆ, ಎಷ್ಟು ಗಲೀಜಾಗಿದೆ, ಎಷ್ಟು ಹೊಲಸಾಗಿದೆಪ್ಪ ಅಂತಂದ್ರೆ ಅಲ್ಲಿ ಬದುಕೋದಕ್ಕೆ ಸಹಿತ ವಾಯು ಯೋಗ್ಯ ಇಲ್ಲ. ಮತ್ತು ಯಮುನಾ ನದಿ ಅಂತ ಯಾವ ರೀತಿ ಆಗಿದೆ ಅದ್ರ ಪರಿಸ್ಥಿತಿಯನ್ನು ನೆನಪಿಸ್ಕೊಂಡ್ರೆ ಇವತ್ತು ಭಯ ಅನ್ನಿಸ್ತದೆ. ಇಂಥ ಒಂದು ಸ್ಥಿತಿ ಉತ್ತರ ಭಾರತದಲ್ಲಿರುವಾಗ ಇಲ್ಲಿ ರಾಜಸ್ಥಾನದಲ್ಲಿ ಆಗಿರ್ಬೋದು, ಹರಿಯಾಣದಲ್ಲಿ ಆಗಿರ್ಬೋದು, ಗುಜರಾತ್ದಲ್ಲಿ ಆಗಿರ್ಬೋದು, ಇವೆಲ್ಲ ಕಡೆ ಈ ಹಬ್ಬಿರುವಂಥ ಅರಾವಳಿಯನ್ನು ಅಗದು ತೆಗೆಯೋದಕ್ಕೆ ಆಸ್ಪದ ನೀಡಿದಂಥ ಸೆಂಟ್ರಲ್ ಗೌರ್ಮೆಂಟ್ ಅದು ಸರಿ ಅನ್ನುವಂಗೆ ವಾದ ಮಾಡಿದಂಥ ಸುಪ್ರೀಂ ಕೋರ್ಟು ಇವೆಲ್ಲವೂ ಇವತ್ತು ಆಕ್ಷೇಪಣೆಯ ವಿರೋಧದ ಅಡಿಯಲ್ಲಿ ಬಂದು ನಿಂತಿದ್ದನ್ನು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಈಗಾಗಲೇ ಇಂಥ ಅನೇಕ ನಿರ್ಧಾರಗಳು ಬಂದಿದ್ದಾವೆ, ಸರ್ಕಾರ ಪರವಾಗಿ ಬಂದಂಥ ನಿರ್ಧಾರಗಳು ಇದ್ದಾವೆ. ಅಂದ್ರೆ ನ್ಯಾಯಾಂಗನೂ ಸಹಿತಲ್ಲೇ ಈ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಭಾವಕ್ಕೆ ಒಳಗಾಯ್ತಾ ಅನ್ನುವಂಥ ಮಾತುಗಳು ಮೇಲಿನ ಕೇಳಿ ಬಂದಿದ್ದರಿಂದಾಗಿ ಅವೆಲ್ಲ ನೆಲೆಯಲ್ಲಿ ಇವತ್ತು ನಡೆಯುವಂಥ ವಿಚಾರಣೆ ಮಾತ್ರ ನಿಶ್ಚಿತವಾಗಿಯೂ ಈ ಕೋರ್ಟಿನ ಒಂದು ನೈತಿಕತೆ ಅಂತ ನಾವು ಮಾತಾಡ್ತೀವಿ. ಅಥವಾ ಈಗಾಗಲೇ ಇವರಿಗೆ ಏನಪ್ಪ ಅಂತ ಈಗ ನಿಮ್ಗೆ ಹೇಳಿದಂಗೆ ಸ್ವಾಯತ್ತ ಸಂಸ್ಥೆ ಇದು ನ್ಯಾಯಾಂಗ, ಇಲ್ಲಿ ಯಾರು ಹಸ್ತಕ್ಷೇಪ ನಡೆಯುವಂಥದ್ದಲ್ಲ. ಈವನ್ ಜಡ್ಜಸ್ಗಳನ್ನ ಆಯ್ಕೆ ಮಾಡೋದು ಸುಪ್ರೀಂ ಕೋರ್ಟ್ ಇರಲಿ ಅಥವಾ ನಮ್ಮ